ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೆ ತರಲಾಗಿದೆ. ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ ಪೊಲೀಸರು. ಫೆಬ್ರವರಿ 24ರ ಮಧ್ಯರಾತ್ರಿಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಬಾಗಲಕೋಟೆ ಉಪವಿಭಾಗಾಧಿಕಾರಿ ಸಂತೋಷ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈ ರೀತಿಯ ಘಟನೆಗಳಾದಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಸುಧಾರಿಸುವುದಕ್ಕೆ, ಶಾಂತಿಯನ್ನ ಮರುಕಳಿಸೋದಕ್ಕೆ ಪೊಲೀಸರು ತೆಗೆದುಕೊಳ್ಳುವಂತಹ ಮೊದಲ ಕ್ರಮವೇ 163 ಸೆಕ್ಷನ್ ನಿಷೇಧಾಜ್ಞೆ. IPCಯಲ್ಲಿದ್ದಾಗ 144 ಇತ್ತು. ಈ ನಿಷೇಧಾಜ್ಞೆ ಜಾರಿಗೊಳಿಸಿದಂತಹ ಸಂದರ್ಭದಲ್ಲಿ 4 ಜನ ಸೇರಿ ಓಡಾಡೋದಕ್ಕೆಲ್ಲ ಅವಕಾಶ ಇರಲ್ಲ, ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇರಲ್ಲ. ಎಷ್ಟು ಬೇಗ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದಾಗ ಪೊಲೀಸರು ಕಿಡಿಗೇಡಿಗಳನ್ನು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಹಳ್ಳೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ ಹಳ್ಳೂರು, ಘಟನೆ ನಡೆದಿದ್ದು ತಡರಾತ್ರಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಘಟನೆ ನಡೆದು 10-11 ಗಂಟೆ ಕಳೆದರೂ ಕೂಡ ಕಲ್ಲು ತೂರಿದವರನ್ನ, ಚಪ್ಪಲಿ ಬೀಸಿದವರನ್ನ, ಶಾಂತಿಗೆ ಭಂಗ ತಂದವರನ್ನ ಟಚ್ ಮಾಡುವಂತಹ ಕೆಲಸ ಯಾಕೆ ಬಾಗಲಕೋಟೆ ಪೊಲೀಸರ ಕಡೆಯಿಂದ ಆಗ್ತಾ ಇಲ್ಲ ಅಂತ ಹೇಳಿ? ಪ್ರೇಮ್, ನಿನ್ನೆ ತಡರಾತ್ರಿ ಅಂದರೆ ಬಾಗಲಕೋಟೆ ಶಾಂತಿಯುತವಾಗಿ ಒಂದು ಶೋಭಾಯಾತ್ರೆ ನಡೀತಾ ಇತ್ತು. ಅಂದರೆ ಶಿವಾಜಿ ಜಯಂತಿ ಅಂಗವಾಗಿ ನಿನ್ನೆ ಸಾಯಂಕಾಲ 5 ಗಂಟೆಗೆ ಒಂದು ಶೋಭಾಯಾತ್ರೆ ನಡೆಯುತ್ತೆ. ಆ ಶೋಭಾಯಾತ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೊಳೆ ಆಂಜನೇಯ ದೇವಸ್ಥಾನ, ಬಸವೇಶ್ವರ ವೃತ್ತ, ಹಾಗೆ ವಲ್ಲಭಾಯ್ ಸರ್ಕಲ್ ನಂತರ ಇಲ್ಲಿ ಏನು ಪಂಕಾ ಮಸೀದಿಯ ನಂತರ ಹೋಗುವಂಥದ್ದು ಕೊತ್ತಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಏನು ಶೋಭಾಯಾತ್ರೆ ಅಂತ್ಯವಾಗಬೇಕಾಗಿತ್ತು. ಅಲ್ಲಿಗೆ ಹೋಗಿದ್ರೆ ಕೇವಲ 100 ಮೀಟರ್ ಅಂತ್ಯದಲ್ಲಿ ಏನು 100 ಮೀಟರ್ ಈ ಶೋಭಾಯಾತ್ರೆ ಸಾಗಿದ್ರೆ ಅದು ಸುಖಾಂತ್ಯವಾಗ್ತಾ ಇತ್ತು. ಆದರೆ ಈ ಭಾಗದಲ್ಲಿ ಹೋಗಬೇಕಾದ್ರೆ, ಅಂದರೆ ಪಂಕಾ ಮಸೀದಿಯ ಆವರಣವನ್ನು ದಾಟಿ ಹೋಗಬೇಕಾದ್ರೆ ಇಲ್ಲಿ ಒಂದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇಷ್ಟೆಲ್ಲ ಏನು ಗಲಾಟೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಈಗ ಇರ್ತಕ್ಕಂಥದ್ದು ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಪಂಕಾ ಮಸೀದಿ ಭಾಗದಲ್ಲಿ. ಅಂದರೆ ಪಂಕಾ ಮಸೀದಿ ಮತ್ತು ಕೊತ್ತಲೇಶ್ವರ ದೇವಸ್ಥಾನ ಕೇವಲ 100ರಿಂದ 150 ಮೀಟರ್ ಅಂತರ ಅಷ್ಟೇ. ಕೇವಲ ಆ ಕೊತ್ತಲೇಶ್ವರ ದೇವಸ್ಥಾನಕ್ಕೆ ಆ ಏನು ಶೋಭಾಯಾತ್ರೆ ತಲುಪಿದ್ರೆ ಈ ಎಲ್ಲ ವಿವಾದಗಳು ಸುಖಾಂತ್ಯ ಆಗ್ತಾ ಇತ್ತು, ಯಾವುದೇ ರೀತಿಯ ಗಲಾಟೆ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಏನು ಶೋಭಾಯಾತ್ರೆ ಬರುತ್ತೆ, ಅನ್ಯ ಕೋಮಿನ ಕಡೆಯಿಂದ ಒಂದು ಚಪ್ಪಲಿ ತೂರಿ ಬಂದಿರತಕ್ಕಂಥ ದೃಶ್ಯ ಸಹಜವಾಗಿ ಕಂಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಶೋಭಾಯಾತ್ರೆ ನಡೆಯುವಂಥ ಟೈಮ್ನಲ್ಲಿ ಇಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಇದ್ದರೂ ಸಹಿತ ಒಂದು ದುಷ್ಕೃತ್ಯ ನಡೆದು ಹೋಗುತ್ತೆ. ಶೋಭಾಯಾತ್ರೆ ಬರುವಂಥ ಟೈಮ್ನಲ್ಲಿ 2-3 ಕಲ್ಲುಗಳು ಬೀಳ್ತವೆ. 2 ಪೊಲೀಸ್ ಪೇದೆಗಳಿಗೆ ಕಲ್ಲು ಬಿದ್ದರೆ ಒಂದು SP ಅವರ ಭುಜಕ್ಕೆ ಏನು ಕಲ್ಲು ಬಿದ್ದಿರ್ತಕ್ಕಂಥದ್ದು. ರವಿ ಹಳ್ಳೂರು, ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಯ ಮುಖಂಡರಾದಂತಹ ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ತಡರಾತ್ರಿ ಏನಾಯ್ತು? ಸರ್ ಏನಿಲ್ಲ, ಬಾಗಲಕೋಟೆಯಲ್ಲಿ ಶಾಂತ ರೀತಿಯಿಂದ ಹಬ್ಬ ಅಂತೇಳಿ ಏನೋ ಶಿವಾಜಿ ಮೂರ್ತಿ ಶೋಭಾಯಾತ್ರೆ ನಡೀತಾ ಇತ್ತು. ಇನ್ನೇನು ಕೆಲವೇ ನಿಮಿಷದಲ್ಲಿ ಮುಕ್ತಾಯ ಆಗುವುದಿತ್ತು. ಅಲ್ಲಿ ತಕ್ಷಣ ಕೆಲವು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಯೋಜನೆಬದ್ಧವಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ಕ್ರಿಯೆಯನ್ನ ಮಾಡಿದ್ರು. ಚಪ್ಪಲಿ ಎಸೆದ್ರು ಮತ್ತು ಕಲ್ಲನ್ನು ಎಸೆದ್ರು ಮತ್ತು ಬಡಿಗೆ ಮತ್ತು ಏನೋ ಇನ್ನಿತರ ಎಲ್ಲ ಇಕ್ವಿಪ್ಮೆಂಟ್ಸ್ ಅನ್ನು ಇಟ್ಕೊಂಡು ಒಂದು ಏನೋ ಇನ್ನೇನು ಅಟ್ಯಾಕ್ ಮಾಡಿ ಹಲ್ಲೆನೆ ಮಾಡಬೇಕು ಕೆಲವು ವ್ಯಕ್ತಿಗಳ ಮೇಲೆ ಸಂಶಯಾಸ್ಪದ ಇವತ್ತು ಕಂಡಿದ್ದಾಗಿದೆ. ನಂತರ ಚಪ್ಪಲಿ ಎಸೆದಿದ್ದು ಈ ಒಂದು ಸಭೆಗೆ ಭೂಷಣ ಸರ್. ನಂತರ ಅಲ್ಲಿರ್ತಕ್ಕಂಥ ಕಲ್ಲು ಎಸೆದಿದ್ದು ಒಂದು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿ SP ಸಾಹೇಬರಿಗೆ ಬಿದ್ದಿತ್ತು ಸರ್. ನಂತರ ಒಂದು ನಮ್ಮ ಕಾರ್ಯಕರ್ತರ ಮೇಲೂ ಒಂದು ಬಂದಿದೆ, ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಎಷ್ಟು ಗಂಟೆಗೆ ನಡೆದಿರೋ ಘಟನೆ ಇದು ಕುಮಾರಸ್ವಾಮಿ ಅವರೇ? ಸರ್ ಒಂದು 9:30ರಿಂದ 10 ಗಂಟೆ ನಡೆದಿದೆ. ಅಲ್ಲ, ಅಷ್ಟೊತ್ತಿನಲ್ಲಿ ಆ ಮಸೀದಿಯಲ್ಲಿ ಅಷ್ಟು ಜನ ಯಾಕೆ ಸೇರ್ಕೊಂಡಿದ್ರು ಅಂತ? ಅದು ಪ್ರಿಕಾಷನರಿ ಇಲಾಖೆಯವರು ಅದನ್ನ ಗಮನಿಸಬೇಕಾಗಿತ್ತು. ಯಾಕಂದ್ರೆ ಮೆರವಣಿಗೆ ಹೋಗ್ತಿದ್ರೆ ಈ ರೀತಿ ಮುಂಚಿತವಾಗಿ ಏನಾದ್ರು ಆಗ್ಬಾರ್ದು, ಪ್ರಿಕಾಷನರಿ ಏನೋ ಮುಂಚಿತವಾಗಿ ವಾಹನವನ್ನ ಹೇಗೆ ಮೆರವಣಿಗೆ ಬಂದ್ಮೇಲೆ ತಲುಪ್ತಾರಲ್ಲ ವಾಹನವನ್ನ, ಅದನ್ನ ಮೆರವಣಿಗೆ ಮುಗಿದ ಮೇಲೆ ನೀವು ನಮಾಜ್ ಮಾಡಂತ ಹೇಳ್ಬೋದಾಗಿತ್ತು ಅಂತ ನಂದು ಒಂದು ಸಂಶಯಾಸ್ಪದ ಸರ್. ಇಲಾಖೆಯವ್ರು ನಾವು ಒಂದು ಪ್ರಶ್ನೆ ಮಾಡ್ಬೇಕಾಗಿತ್ತು. ಹೌದು. ಅಲ್ಲ, ಈಗ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಘಟನೆಗಳಾಗ್ತಾ ಇದೆ. ಮೊನ್ನೆ ನೋಡಿ ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟ ಆಯ್ತು, ಇವತ್ತು ನೋಡಿದ್ರೆ ಚಪ್ಪಲಿ ಎಸಿತಾ ಇದ್ದಾರೆ. ಏನ್ ಹೇಳ್ತೀರಾ ಈ ರೀತಿ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಘಟನೆಗಳಾಗ್ತಾ ಇರೋದ್ರ ಬಗ್ಗೆ? ಇದಕ್ಕೆ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಇಲ್ಲ ಸರ್. ಪೊಲೀಸ್ ಇಲಾಖೆ ಎಷ್ಟೋ ಬಂದೋಬಸ್ತ್ ಮಾಡಿದ್ರೆ ಸಹಿತ ಈ ರೀತಿ ಆಕ್ಟಿವಿಟೀಸ್ ಮಾಡೋರಂದ್ರೆ ಏನೋ ಒಂದು ಜಿಹಾದಿ ಬೋಧನೆ ಮನಸ್ಥಿತಿ ಮದ್ರಾಸ್ನಲ್ಲಿ ಕಲ್ತ್ಕೊಂಡ ವಿದ್ಯಾರ್ಥಿಗಳೇ ಕಾರಣ ಅಂತ ಇದಕ್ಕೆ ನಾವು ಹೇಳಿ ಸಂಶಯ ಇದೆ.
ಅಂದರೆ ಈ ರೀತಿ ಗಲಾಟೆಗಳು ಆ, ಈ ರೀತಿಯ ಸಂಘರ್ಷಗಳು ಯಾವತ್ತಾದ್ರೂ ಈ ಹಿಂದೆ ಆಗಿತ್ತಾ? ಈ ಬಾಗಲಕೋಟೆ ಅಂದ್ರೆ ಏನು ಸೆನ್ಸಿಟಿವ್ ಏರಿಯಾ ಅಂತ ಆಗ್ಬಿಟ್ಟಿರುತ್ತೆ ಹಿಂದೂ ಮುಸ್ಲಿಂ ವಿಚಾರದಲ್ಲಿ. ಹ್ಮ್ ಯಾಕಂದ್ರೆ ಇಲ್ಲಿ ಕಾನೂನು ಬಾಹಿರವಾಗಿ ಪ್ರತಿ ವಾರಕ್ಕೊಂದ್ಸರಿ ಮಸೀದಿ ಕಟ್ತಾರೆ, ಹ್ಮ್ ಪ್ರತಿ ವಾರಕ್ಕೊಂದ್ಸರಿ ಗೋ ಹತ್ಯೆ ವಿಜೃಂಭಣೆಯಿಂದನ ಮಾಡ್ತಾರೆ. ಈ ರೀತಿ ಹಿಂದೂ ಭಾವನೆ ದಕ್ಕುವಾಗುವಂತ ಕಾರ್ಯವನ್ನ ಬಾಗಲಕೋಟೆ ಮುಸ್ಲಿಂ ಕೆಲವು ಯುವಕರು ಮಾಡ್ತಾ ಇದ್ದಾರೆ. ಅದನ್ನ ಕಂಟ್ರೋಲ್ ಮಾಡುವಲ್ಲಿ ಸ್ವಲ್ಪ ವಿಫಲ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. 10 ಗಂಟೆ ಅಷ್ಟೊತ್ತಿಗೆ ಘಟನೆ ನಡೆದಿದೆಯಂತೆ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪಿಸ್ತಾ ಇದ್ದಾರೆ. ಪೊಲೀಸರ ವೈಫಲ್ಯ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ.